ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಏನಪ್ಪ ಅಂತಂದರೆ ಕಣ್ಣು ಬಿಡೋಕ್ಕೂ ಆಗ್ತಿಲ್ಲ. 5:40 ಆಗಿದೆ ಆಲ್ರೆಡಿ. ನಿದ್ದೆ ಮಾತ್ರ ಚೆನ್ನಾಗಿ ಬರ್ತಾನೇ ಇದೆ. ಇನ್ನು ಹರಳೆಣ್ಣೆ ಹಾಕಿ ಮಲಗಿದ್ದೆ ನೈಟ್ ಅದಕ್ಕೆ. ಮತ್ತು ಎದ್ದಿದ ತಕ್ಷಣ ಫಸ್ಟ್ ಮಾಡೋ ಕೆಲಸ ಬ್ರಷ್ಷು ಮತ್ತು ನನ್ನ ಕೆಲಸಗಳೇನಿದೆ ಮುಗಿಸ್ಕೊಂಡು ವಾಕಿಗೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾ ಇದ್ದೀನಿ. ಮತ್ತು ವಾಕಿಗೆ ಹೋಗೋಕ್ಕೂ ಮುಂಚೆ ಒಂದು ಗ್ಲಾಸ್ ನೀರು ಕುಡಿಯಲೇಬೇಕು ಪ್ರತಿದಿನ ನಾನು. ಹಂಗೆ ನೀರು ಕೂಡ ಕುಡ್ಕೊಂಡು ಹೋಗೋಣ ಅಂತ ಹೇಳಿ ರೆಡಿಯಾದೆ. ಆಲ್ರೆಡಿ ಇವತ್ತು ಸ್ವಲ್ಪ ಬೆಳಗಾಗಿದೆ ಅಂತಲೇ ಹೇಳ್ಬೋದು. ನೋಡಿ ತೋರಿಸ್ತಿದ್ದೀನಿ ಎಷ್ಟೊಂದು ಬೆಳಕು ಬಂದಿದೆ ಅಂತ. ಮತ್ತು ಈಗ ಹೋಗ್ತಾ ಇದ್ದೀನಿ. ಈಗ ಹೋದರೆ ಸರ್ಟಿಗೆ ಬರೋದು ನಾನು. 1/2 ಅಂತೂ ಪಕ್ಕ ವಾಕ್ ಮಾಡೇ ಮಾಡ್ತೀನಿ ನಾನು. ಒಂದು 5ರಿಂದ 6 ರೌಂಡ್ ಹೊಡೆದ್ಬಿಟ್ರೆ ಫೀಲ್ಡನ್ನು ಅರ್ಧ ಗಂಟೆ ಮುಗ್ದೋಗ್ಬಿಡುತ್ತೆ ಆರಾಮಾಗಿ. ನೋಡಿ ಗಿಡಗಳೆಲ್ಲ ಎಷ್ಟೊಂದಿದ್ವು, ಹಂಗಾಗಿ ಅವು ಕೂಡ ತೋರಿಸ್ತಾ ಇದ್ದೀನಿ ನಾನು. ಹಂಗಾಗಿ ಪ್ರಾಣಿಗಳು ಕೂಡ ಎಷ್ಟೊಂದು ಪ್ರಾಣಿಗಳಿದ್ದಾವೆ ನೋಡಿ. ಹಂಗಾಗಿ ಅದನ್ನು ಕೂಡ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ನಾನು. ವಾಕ್ ಏನು ಗೊತ್ತಾ, ನಾನು ಸ್ವಲ್ಪ ಬೇಗನೆ ಮಾಡ್ತೀನಿ. ಹಂಗಾಗಿ ಮುಗಿಸ್ಕೋಬೇಕಲ್ವ, ಮಕ್ಕಳು ತಿಂಡಿಗೆ ಮಾಡೋಕ್ಕೆ ಹೋಗಬೇಕು. ಹಂಗಾಗಿ ಸ್ವಲ್ಪ ಬೇಗನೆ ಫಾಸ್ಟಾಗಿ ನಡೀತೀನಿ ಅಂತೆಲ್ಲ ಹೇಳ್ಬೋದು. ಅದನ್ನು ನಾನು ವಿಡಿಯೋ ಮಾಡಿ ತೋರಿಸಿಲ್ಲ, ಏಕೆಂದರೆ ನನಗೆ ವಿಡಿಯೋ ಮಾಡೋರು ಯಾರೂ ಇರಲಿಲ್ಲ. ನಾನೇ ವಿಡಿಯೋ ಮಾಡ್ಕೊಳಕ್ಕೂ ಕೂಡ ಆಗ್ತಾಯಿರಲಿಲ್ಲ. ಹಂಗಾಗಿ ಮತ್ತು ಅಲ್ಲಿ ಬರ್ತಾ ಬೇವಿನ ಸೊಪ್ಪು ಮತ್ತು ತುಳಸಿ ಸೊಪ್ಪು ತೊಗೊಂಡು ಬಂದೆ ನಾನು. ನೋಡಿ ಇನ್ನೂ ಮಲ್ಕೊಂಡೇ ಇದ್ದರು. ಹಾಗಾಗಿ ನಾನು ಎಕ್ಸಸೈಸ್ ಮಾಡಿಬಿಡೋಣ ಅಷ್ಟೊತ್ತಿಗೆ ಅಂತ ಹೇಳಿ ಎಕ್ಸಸೈಸ್ ಕೂಡ ಮಾಡ್ಕೊತಾ ಇದ್ದೀನಿ. ಅಲ್ಲಿಂದ ಬಂದಿದ್ದ ತಕ್ಷಣ ಅದೇ ಕೆಲಸ ನಂದು ಪ್ರತಿದಿನ. ಸಿಂಪಲ್ ಎಕ್ಸಸೈಸ್ ಅಷ್ಟೇ, ಬೇರೆ ಏನೂ ಇಲ್ಲ. ನೋಡಿ ತುಂಬ ಡಯೆಟ್ಟು ನಾನು ಏನೂ ಮಾಡ್ತಾಯಿಲ್ಲ, ಸಿಂಪಲ್ ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಫಸ್ಟು ಅಂದರೆ ಇಷ್ಟು ದಿನ ಏನು ಮಾಡ್ತಾಯಿದ್ದೆ ಅಂದರೆ ಸ್ವಲ್ಪ ಇಷ್ಟು ಎಕ್ಸಸೈಸ್ ಕೂಡ ಮಾಡ್ತಾ ಇರಲಿಲ್ಲ ನಾನು. ಅರೌಂಡ್ ಒಂದು 60 kg ಆಗಿದ್ದೀನಿ. ಸೊ ಅದರಿಂದ ಒಂದು 2 kg ಆದರೂ ತೂಕ ಕಡಿಮೆ ಆಗಲಿ ಅಂತ ಮಾಡಿದೆ ನಾನು. ಹಂಗಾಗಿ 1 kg, ವಾರಕ್ಕೆ 1 kg ಕಡಿಮೆ ಆಗಿದ್ದೆ. ಹೋದ ವಾರದಿಂದ ಮಾಡಿರೋದು ನಾನು. ವಾರಕ್ಕೆ 1 kg ಕಡಿಮೆ ಆಗಿದ್ದಕ್ಕೆ ನಿಮಗೂ ಕೂಡ ಈ ರೀತಿ ಸ್ವಲ್ಪನಾದರೂ ನನ್ನಿಂದ ಏನಾದರೂ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ಶೇರ್ ಮಾಡ್ಕೊತಾ ಇದ್ದೀನಿ. ಡಿಪ್ಸನ್ನು ಮಾತ್ರ ತುಂಬ ಡಿಪ್ಸ್ ಹೊಡಿತೀನಿ ನಾನು. ಒಂದು 20ಯಿಂದ 30 ಹೊಡಿತೀನಿ. ಹಂಗಾಗಿ ಡಿಪ್ಸ್ ತೋರಿಸ್ತಾ ಇದ್ದೀನಿ. ಹಿಂಗೆ ಮಾಡೋದ್ರಿಂದ ನಮ್ಮ ಬಾಡಿಗೆ ಒಂದಿನ ಫುಲ್ ಡೇ ಆಗುವಷ್ಟು ಎಕ್ಸಸೈಸ್ ಸಿಗುತ್ತೆ. ಹಂಗಾಗಿ ಸ್ವಲ್ಪನಾದರೂ ಬೊಜ್ಜು ಕಡಿಮೆ ಆಗುತ್ತೆ. ನಾನು ಹೆವಿ ಎಕ್ಸಸೈಸ್ ಅಂತೂ ಮಾಡ್ತಾಯಿಲ್ಲ, ನೋಡ್ತಿದ್ದೀರ ಅಲ್ವಾ. ಹಂಗಾಗಿ ತುಂಬ ಏನು ಇದು ಮಾಡ್ತಾಯಿಲ್ಲ. ಏನಂದರೆ ಬಿಸಿನೀರನ್ನು ಕುಡಿತೀನಿ ನಾನು. ಹಂಗಾಗಿ ಸ್ವಲ್ಪ ಬೇಗ ಕಡಿಮೆ ಆಗಿದ್ದೀನಿ. ವಾರಕ್ಕೆ 1 kg ಕಡಿಮೆ ಆಗಿದ್ದೀನಿ ಅಂದರೆ ನಿಮಗೆ ನಂಬೋಕ್ಕಾಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ನೋಡಿ ಬೇವಿನ ಸೊಪ್ಪನ್ನು ಇದನ್ನು ತಂದಿದ್ದೆ ನಾನು. ಇದನ್ನು ಚೆನ್ನಾಗಿ ಜಗಿದ್ಬಿಡ್ತೀನಿ. ನಂದು ಎಕ್ಸಸೈಸ್ ಎಲ್ಲ ಮುಗಿದಿದ್ದ ತಕ್ಷಣ ಬೇವಿನ ಸೊಪ್ಪನ್ನು ಚೆನ್ನಾಗಿ ಜಗಿದ್ಬಿಟ್ಟು ತಿಂತಾಯಿದ್ದೀನಿ. ಅದಲ್ಲಿಗೆಲ್ಲ ನೀಟಾಗಿ ಸ್ಪ್ರೆಡ್ ಆಗಬೇಕು ಹೊಸಡಿಗೆಲ್ಲ. ಹೊಸಡಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದರೆ ಅಥವಾ ಹಲ್ಲಲ್ಲಿ ಏನಾದರೂ ಇನ್ಫೆಕ್ಷನ್ ಇದ್ದರೆ ಮತ್ತು ಹೊಟ್ಟೆ ಒಳಗಡೆನೂ ಅಷ್ಟೇ ಏನಾದರೂ ಇನ್ಫೆಕ್ಷನ್ ಇದ್ದರೆ ಕಂಟ್ರೋಲ್ ಆಗುತ್ತೆ. ಬೇವಿನ ಸೊಪ್ಪು ತುಂಬ ಕಹಿ ಆದರೂ ತಿಂತಾಯಿದ್ದೀನಿ. ಇದು ಕೋಲ್ಡ್ ಬಾಡಿ ಇರೋರಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಹೀಟ್ ಬಾಡಿ ಇರೋರಿಗೆ ಸ್ವಲ್ಪ ಬೇಗ ಹೀಟ್ ಆಗುತ್ತೆ, ತುಳಸಿ ಸೊಪ್ಪಾಗಲಿ ಇದಾಗಲಿ. ಬಟ್ ಆಂಟಿಬಯೋಟಿಕ್ಕು ಅಂತಲೇ ಹೇಳ್ಬೋದು. ನೋಡಿ ನೀರು ಕೂಡ ಮುಗಿಸ್ಕೊಂಡೆ ನಾನು, ನೀರು ಕುಡಿದು. ಮತ್ತು ಅದಾಗಿ 1 ಅವರ್ಗೆ ನಾನು ಪೌಡ್ರನ್ನ ರೆಡಿ ಮಾಡ್ಕೊಂಡಿದ್ದೀನಿ ಮನೆಯಲ್ಲೇ. ಈ ರೀತಿ ಪೌಡ್ರನ್ನೇ ರೆಡಿ ಮಾಡ್ಕೊಂಡಿರೋದು ನಾನು. ನೋಡಿ ಎಲ್ಲ ಇನ್ನು ಸಿರಿಧಾನ್ಯ ಮತ್ತು ಡ್ರೈ ಫ್ರೂಟ್ಸು ಮತ್ತು ನನಗೇನು ಬೇಕು ಅದನ್ನೆಲ್ಲ ಕಾಳುಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ನೋಡ್ತಿದ್ದೀರಲ್ವ, ಈ ರೀತಿ ಮಿಕ್ಸ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಇದೊಂದೇ ಪೌಡ್ರ್ ಕುಡಿಯೋದು, ಬೇರೆ ಏನೂ ಕುಡಿಯೋಲ್ಲ. ಹಂಗಾಗಿ ಇದರಿಂದ ಅರ್ಧ ವೆಯ್ಟನ್ನು ಕಡಿಮೆ ರೆಡ್ಯೂಸ್ ಮಾಡೋಕ್ಕಾಗೈತೆ ನನಗೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನನಗೆ. ಇದು ಕುಡಿದಿಲ್ದಾಗ ಏನಾಗ್ತಾಯಿತ್ತು ಅಂದರೆ ತುಂಬ ಆಯಾಸ, ಸುಸ್ತು, ಆಮೇಲೆ ತುಂಬ ಬ್ಯಾಕ್ ಪೇಯ್ನ್ ಬರ್ತಾಯಿತ್ತು. ಏನಾಯ್ತಪ್ಪ ಅನ್ನೋವಷ್ಟು ಭಯ ಆಗಿತ್ತು ನನಗೆ. ಹಾಸ್ಪಿಟ್ಲಿಗೆಲ್ಲ ಕೂಡ ಹೋದೆ ನಾನು. ಮಲ್ಟಿವಿಟಮಿನ್ ಟ್ಯಾಬ್ಲೆಟನ್ನು ಬರ್ಕೊಟ್ಟಿದ್ರು. ತಗೊಂಡಾದ್ಮೇಲೆ ಸ್ವಲ್ಪ ಕಡಿಮೆ ಆಗಿತ್ತು ಅಷ್ಟೇ. ಬಟ್ ಮತ್ತೆ ತಿರ್ಗಾ ಹಂಗೆ ಆಯಿತು. ನಾನು ಯಾವಾಗ ಇದನ್ನು ಕುಡಿತಾ ಇದ್ದೀನಿ, ಈ ಕಾಳುಗಳ್ನೋ ಅಥವಾ ಇದು ಸಿರಿಧಾನ್ಯ ಆಗಲಿ ಪ್ರತಿದಿನ ನಾವು ತಿನ್ನಲ್ಲ. ಹಂಗಾಗಿ ಇದನ್ನು ಪ್ರತಿದಿನ ಕುಡಿಯೋದ್ರಿಂದ ಒಂದು ರೀತಿ ನನಗೆ ಒಳ್ಳೆಯದೇ ಆಗೈತೆ ಅಂತ ಹೇಳ್ತೀನಿ. ನಾನು ಪ್ರತಿದಿನ ತಿಂತಾ ಇರಲಿಲ್ಲ ಇದನ್ನೆಲ್ಲ. ಇದೊಂದು ರೀತಿ ಬೆಸ್ಟ್. ನಾನೇ ಅಲ್ಲ, ನಮ್ಮ ಮನೇಲಿರೋರು ಎಲ್ಲರೂ ಕೂಡ ಇದನ್ನೇ ಕುಡಿಯೋದು. ನನ್ನ ಮಕ್ಕಳಿಗೂ ಕೂಡ ಪೌಡ್ರನ್ನೇ ಕೊಡಿಸೋದು. ರೆಡಿ ಮಾಡಿದ್ದು ಯಾವ ರೀತಿ ಅಂತ ನೀವೆಲ್ಲ ನೋಡಿದ್ದೀರ ವಿಡಿಯೋದಲ್ಲಿ, ಅದಕ್ಕೆ ನಾನು ಹೇಳ್ತಾ ಇಲ್ಲ.
ಏನಪ್ಪ ಅಂತಂದರೆ ನೋಡಿ ನಮ್ಮ ಮನೆಯವ್ರು ಕುಡಿತಾರೆ. ಇದು ಹೀಟ್ ಬಾಡಿ ಅನ್ನೋರಾದರೆ ಮಜ್ಜಿಗೆಯಲ್ಲಿ ಕುಡಿಬೋದು. ಕೋಲ್ಡ್ ಬಾಡಿ ಅನ್ನೋರಾದರೆ ನೀರಲ್ಲೇ ಮಾಡ್ಕೊಬೋದು ಅಥವಾ ಹಾಲಲ್ಲಿ ಮಾಡ್ಕೊಬೋದು. ಹಾಲು ಇಷ್ಟ ಇಲ್ಲ ಅಂದರೆ ನೀರಲ್ಲಿ ಕೂಡ ಮಾಡ್ಕೊಬೋದು. ನನಗೆ ಹಾಲು ಇಷ್ಟ ಆಗಲ್ಲ ಅಷ್ಟೊಂದು, ಹಂಗಾಗಿ ನಾನು ನೀರಲ್ಲಿ ಮಾಡ್ಕೊಂಡು ಕುಡಿತೀನಿ. ಪ್ರತಿದಿನ ಅಷ್ಟೇ 1 ಗ್ಲಾಸ್ ಕುಡಿತೀವಿ. ಹೀಗೆ ಬ್ಯಾಕ್ ಪೇಯ್ನು, ಕೈಕಾಲು ನೋವು ಇದ್ದಿದ್ದರಿಂದ ಟ್ಯಾಬ್ಲೆಟ್ ತಗೊಳ್ತಾ ಇದ್ದೆ ಪ್ರತಿದಿನ. ಈ ಪೌಡ್ರನ್ನ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನೆಲ್ಲ ನಿಲ್ಲಿಸಿದ್ದೀನಿ. ಮತ್ತು ಹಾಸ್ಪಿಟ್ಲಿಗೂ ಕೂಡ ಒಂದೊಂದು ಟೈಮ್ ಹೋಗೋದಿತ್ತು, ಅದಕ್ಕೆ ಕೂಡ ಹೋಗ್ತಾ ಇಲ್ಲ. ನನಗೆ ಒಂದು ಎನರ್ಜಿಯಾಗಿ ಒಂದು ಬೂಸ್ಟಾಗಿ ಕೆಲಸ ಮಾಡೈತೆ ಅಂತಲೇ ಹೇಳ್ತೀನಿ ಈ ಪೌಡ್ರು. ಅದಕ್ಕೆ ನಿಮ್ಗೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ನಾನು ನನ್ನ ಮುಂದಿನ ದಾಗಲ್ಲಿ ಮಾಲ್ಟ್ ಪೌಡ್ರನ್ನ ಯಾವ ರೀತಿ ಪ್ರಿಪೇರ್ ಮಾಡೋದು ಅನ್ನೋದ್ರ ಬಗ್ಗೆ ತೋರಿಸ್ತೀನಿ. ಏಕೆಂದರೆ ಮನೇಲಿ ಯಾರೆಲ್ಲ ಇರ್ತೀರ ಅಥವಾ ಇಂಟ್ರೆಸ್ಟ್ ಇರುತ್ತೆ ಯಾರಿಗೆಲ್ಲ ನಾವು ಮಾಲ್ಟ್ ಪೌಡ್ರ್ ಮಾಡ್ಕೊಂಡು ಕುಡಿಬೇಕು, ಆರೋಗ್ಯವಾಗಿರಬೇಕು ಅಂತ ಯಾರಿಗೆಲ್ಲ ಆಸೆ ಇರುತ್ತೆ ಅವರು ಮನೇಲೇ ಮಾಡ್ಕೊಂಡು ಕುಡಿಬೋದು. ಅದು ನನ್ನ ಉದ್ದೇಶ ಅಷ್ಟೇ. ಹಂಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೂ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಾ, ವಿಡಿಯೋ ನೋಡಿದ್ದಕ್ಕೆ ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಈ ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್.